ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗಿರುವ ಹೈ ಸ್ಪೀಡ್ ರೈಲುಗಳ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮದೇ ಶೈಲಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಸರ್ಕಾರದ ಭರವಸೆಗಳನ್ನು ಅವರು ಕಟುವಾಗಿ ಟೀಕಿಸಿದ್ದಾರೆ. ಇದು ಕಾಗದದ ಮೇಲಷ್ಟೇ ರೈಲು, ಹಳಿ ಮೇಲೆ ಬರಲ್ಲ, ರಾಜ್ಯಕ್ಕೆ ಯಾವ ಹೈ ಸ್ಪೀಡ್ ರೈಲುಗಳು ಬರಲ್ಲ ಎಂದು ಡಿಕೆಶಿ ಹೇಳಿದ್ದಾರೆ. ಬಜೆಟ್ನಲ್ಲಿ ಘೋಷಿಸಲಾಗಿರುವ ಬೆಂಗಳೂರು ಹೈದರಾಬಾದ್ ಮತ್ತು ಬೆಂಗಳೂರು ಚೆನ್ನೈ ಹೈ ಸ್ಪೀಡ್ ರೈಲು ಯೋಜನೆಗಳ ಬಗ್ಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಪ್ರತಿ ಬಜೆಟ್ನಲ್ಲೂ ಹೊಸ ರೈಲುಗಳನ್ನು ಘೋಷಣೆ ಮಾಡುತ್ತೆ. ಆದರೆ ಕರ್ನಾಟಕದ ನೆಲದಲ್ಲಿ ಯಾವ ಹೊಸ ಹಳಿಗಳು ಕಾಣಿಸುತ್ತಿಲ್ಲ, ಯಾವ ಹೊಸ ರೈಲು ಕೂಡ ಬರ್ತಾ ಇಲ್ಲ. ಇದು ಕೇವಲ ಕಾಗದದ ಮೇಲಿನ ಯೋಜನೆ ಎಂದು ಲೇವಡಿ ಮಾಡಿದರು. ಬುಲೆಟ್ ರೈಲಿನ ಕತೆ ಏನಾಯಿತು ಎಂದು ಡಿಕೆಶಿ ಪ್ರಶ್ನಿಸಿದರು. ಈ ಹಿಂದೆ ಘೋಷಿಸಲಾಗಿದ್ದ ಬುಲೆಟ್ ರೈಲು ಯೋಜನೆಗಳು ಇನ್ನು ಕೇವಲ ಘೋಷಣೆಯಾಗಿಯೇ ಉಳಿದಿದೆ. ಜನರಿಗೆ ಹೈಸ್ಪೀಡ್ ಕನಸು ತೋರಿಸುವ ಬದಲು ಈಗಿರುವ ಯೋಜನೆಗಳನ್ನ ಪೂರ್ಣಗೊಳಿಸಿ ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ನಮ್ಮ ರಾಜ್ಯಕ್ಕೆ ಯಾವ ಹೈಸ್ಪೀಡ್ ರೈಲು ಬರಲ್ಲ, ಇದು ಕೇವಲ ಚುನಾವಣೆ ಮತ್ತು ಪ್ರಚಾರಕ್ಕಾಗಿ ಮಾಡುವ ಗಿಮಿಕ್ ಎಂದು ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಪೂರಕವಾದ ಬೆಂಗಳೂರು ಉಪನಗರ ರೈಲು ಸಬರ್ಬನ್ ರೈಲು ಯೋಜನೆಗೆ ಕೇಂದ್ರವು ಹೆಚ್ಚಿನ ಅನುದಾನ ಕೊಡಬೇಕಿತ್ತು. ಆದರೆ ಅದನ್ನು ಬಿಟ್ಟು ಅತಿ ವೇಗದ ರೈಲುಗಳ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ ಎಂದು ಡಿಕೆಶಿ ಹೇಳಿದರು. ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣ ನೀಡಲು ಸಿದ್ಧ ಇದೆ. ಆದರೂ ಕೂಡ ಕೇಂದ್ರ ಸ್ಥಳೀಯ ರೈಲು ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರವು ದಕ್ಷಿಣ ಭಾರತಕ್ಕೆ ಕೇವಲ ಲಿಪ್ ಸರ್ವಿಸ್ ನೀಡ್ತಾ ಇದೆ ಎಂದು ಡಿಕೆಶಿ ಆರೋಪಿಸಿದರು. ದಕ್ಷಿಣದ ರಾಜ್ಯಗಳು ದೇಶಕ್ಕೆ ಅತಿ ಹೆಚ್ಚು ಆದಾಯ ನೀಡ್ತಾ ಇದೆ, ಆದರೆ ನಮಗೆ ಸಿಗ್ತಾ ಇರುವುದು ಕೇವಲ ಭರವಸೆಗಳು ಮಾತ್ರ. ಉತ್ತರ ಭಾರತದ ರಾಜ್ಯಗಳಿಗೆ ಸಿಗುವ ಆದ್ಯತೆ ಮತ್ತು ಅನುದಾನ ಕರ್ನಾಟಕಕ್ಕೆ ಸಿಗುತ್ತಿಲ್ಲ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದರು. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.